ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಜೂನ್ 25 ಮತ್ತು 26ರ ಕನ್ನಡದಲ್ಲಿ ದಿ ಹಿಂದೂ, ಇಂಡಿಯನ್ ಎಕ್ಸ್‌ಪ್ರೆಸ್ ಮುಂತಾದ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಇಂಡಿಯಾ-ಈಜಿಪ್ಟ್ಸ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಅಗ್ರಿಮೆಂಟ್ಸ್, ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅಂಡ್ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಭಾರತದ ಪ್ರಧಾನಮಂತ್ರಿ ಮೋದಿಯವರು ಈಜಿಪ್ಟಿಗೆ ಭೇಟಿ ನೀಡಿದ್ದಾರೆ. 1997ರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಇಂಡಿಯಾ ಅಂಡ್ ಈಜಿಪ್ಟ್ನ ನಡುವೆ ಬೈಲ್ಯಾಟ್ರಲ್ ರಿಲೇಷನ್ಸ್ಗಳ ವಿಚಾರದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಪ್ರಧಾನಮಂತ್ರಿಯೊಬ್ಬರು ಭೇಟಿ ನೀಡಿರ್ತಕ್ಕಂಥದ್ದು. ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಬೆಸ್ಟೋ ಮಾಡಿದೆ ದ ಹೈಯೆಸ್ಟ್ ಆನರ್ ಆಫ್ ದಿ ಲ್ಯಾಂಡ್ ಅನ್ನ, ದಿ ಆರ್ಡರ್ ಆಫ್ ದಿ ನೈಲ್ ಅನ್ನುವಂಥ ದಿ ಆರ್ಡರ್ ಆಫ್ ದಿ ನೈಲ್ ಅನ್ನುವಂಥ ಒಂದು ಹೈಯೆಸ್ಟ್ ಆನರ್ ಅನ್ನ ಈಜಿಪ್ಟ್ ಏನ್ ಹೊಂದಿದೆ ಅದನ್ನ ಬಿಸ್ಟೋ ಮಾಡಿದೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಮೇಲೆ. ಸೊ ಈಜಿಪ್ಟ್ ಯಾವ ಒಂದು ಹೈಯೆಸ್ಟ್ ಆರ್ಡರ್ ಅನ್ನ ಅಥವಾ ಹೈಯೆಸ್ಟ್ ಆದಂತಹ ಆನರ್ ಅನ್ನ ಭಾರತದ ಮೋದಿಯವರಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ನೀಡಿದೆ ಅಂತ ಹೇಳಿ ಕೇಳಬಹುದು KPSC ಯಾವುದೇ ಪರೀಕ್ಷೆಗಳಲ್ಲಿ, ಅಥವಾ ಆರ್ಡರ್ ಆಫ್ ದಿ ನೈಲ್ ಅನ್ನುವಂತ ಈ ಒಂದು ಆನರ್ ಅನ್ನ ಯಾವ ರಾಷ್ಟ್ರ ಪ್ರಧಾನಮಂತ್ರಿಯವರ ಮೇಲೆ ಬಿಸ್ಟೋ ಮಾಡಿದೆ ಅಂತ ಹೇಳಿ ಕೂಡ ಕೇಳಬಹುದಾಗತ್ತೆ. ಈ ಆರ್ಡರ್ ಆಫ್ ದಿ ನೈಲ್ ಅನ್ನುವಂಥದ್ದು 1915ರಲ್ಲಿ ಹೆಡ್ ಆಫ್ ದಿ ಸ್ಟೇಟ್ಸ್ ಗಳ ಮೇಲೆ ಕನ್ಫರ್ ಮಾಡೋದಕ್ಕೆ ಅಂತ ಹೇಳಿ ಇನ್ಸ್ಟಿಟ್ಯೂಟ್ ಮಾಡಿದಂತ ಒಂದು ಪ್ರಶಸ್ತಿ. ಕ್ರೌನ್ ಪ್ರಿನ್ಸಸ್, ಹೆಡ್ ಆಫ್ ದಿ ಸ್ಟೇಟ್ಸ್ ಅಥವಾ ವೈಸ್ ಪ್ರೆಸಿಡೆಂಟ್ಸ್ ಯಾರು ಈಜಿಪ್ಟಿಗೆ ಭೇಟಿ ನೀಡ್ತಾರೆ ಅಥವಾ ಹ್ಯುಮ್ಯಾನಿಟಿ ಇನ್ವ್ಯಾಲ್ಯೂಯಬಲ್ ಸರ್ವಿಸಸ್ ಗಳನ್ನ ಮಾಡಿರ್ತಾರೆ ಅಂಥವರಿಗೆ ಇದನ್ನ ನೀಡಲಾಗುತ್ತೆ ಈಜಿಪ್ಟ್ನ ಕಡೆಯಿಂದ. ಹಾಗಾದ್ರೆ ಈ ಒಂದು ವಿಸಿಟಿನ ಕೀ ಹೈಲೈಟ್ಸ್ ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಇಲ್ಲಿ ಸಹಿ ಹಾಕಲಾಗ್ತಾ ಇರ್ತಕ್ಕಂಥದ್ದು. ಎರಡು ರಾಷ್ಟ್ರಗಳ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಅನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಇದು ಬಹು ಮುಖ್ಯ ಆಗುತ್ತೆ. ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಲ್ಲಿ 4 ಮುಖ್ಯವಾದ ಎಲಿಮೆಂಟ್ಸ್ ಗಳನ್ನ ಕಾಣಬಹುದು. ಒಂದು ಪೊಲಿಟಿಕಲ್, ಎರಡನೇದಾಗಿ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ, ಹಾಗೆ ಮೂರನೇದಾಗಿ ಎಕನಾಮಿಕ್ ಎಂಗೇಜ್ಮೆಂಟ್, ಮತ್ತೊಂದು ಸೈಂಟಿಫಿಕ್ ಅಂಡ್ ಅಕಾಡೆಮಿಕ್ ಕೊಲಾಬರೇಷನ್, ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಅನ್ನುವಂಥ ಎಲಿಮೆಂಟ್ಸ್ ಗಳಾಗಿ ಇದನ್ನ ವಿಭಾಗಿಸಬಹುದು. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOUs ಗಳನ್ನ 3 MOUs ಗಳನ್ನ ಕೂಡ ಸಹಿ ಹಾಕಲಾಗಿದೆ ಭಾರತ ಮತ್ತು ಈಜಿಪ್ಟ್ ನಡುವೆ. ಮುಖ್ಯವಾಗಿ ಅಗ್ರಿಕಲ್ಚರ್ ಸೆಕ್ಟರ್, ಆರ್ಕಿಯಾಲಜಿ ಮತ್ತು ಆಂಟಿಕ್ವಿಟೀಸ್, ಹಾಗೇನೆ ಕಾಂಪಿಟೇಷನ್ ಲಾ, ಈ 3 ಏರಿಯಾಸ್ ಗಳಲ್ಲಿ ಕೋಆಪರೇಷನ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಅಂತ ಹೇಳಿ 3 ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ಗಳನ್ನ ಸಹಿ ಹಾಕಲಾಗಿದೆ. ಈಜಿಪ್ಟಿನ ಪ್ರೆಸಿಡೆಂಟ್ ಮತ್ತು ಭಾರತದ PM ಇಬ್ರು ಕೂಡ ವೇರಿಯಸ್ ಟಾಪಿಕ್ಸ್ ಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್ ಅಟ್ ದಿ G20 ಆಗಬಹುದು, ಫುಡ್ ಅಂಡ್ ಎನರ್ಜಿ ಸೆಕ್ಯೂರಿಟಿ ಆಗಬಹುದು, ಕ್ಲೈಮೇಟ್ ಚೇಂಜ್ ಅಂಡ್ ಕ್ಲೀನ್ ಎನರ್ಜಿ ಕೊಲಾಬರೇಷನ್ ನ ವಿಚಾರಗಳಾಗಬಹುದು. ಹಾಗೆ ಇಂಡಿಯಾ ಯೂನಿಟ್ ಇನ್ ಈಜಿಪ್ಟಿಯನ್ ಕ್ಯಾಬಿನೆಟ್ ಅನ್ನುವಂಥದ್ರ ವಿಚಾರದಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಕೂಡ ಇಂಡಿಯಾ ಯೂನಿಟ್ ಅನ್ನ ಮೀಟ್ ಮಾಡಿದ್ದಾರೆ. A group of high-level ministers constituted by Egyptian president in Egyptian cabinet. ಮಾರ್ಚ್ 2023ರಲ್ಲಿ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಲಾಗಿತ್ತು ಇಂಡಿಯಾ-ಈಜಿಪ್ಟ್ ರಿಲೇಷನ್ಸ್ ಗಳನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಅಂತ ಹೇಳಿ. ಮತ್ತು ಕಾಮನ್ವೆಲ್ತ್ ವಾರ್ ಗ್ರೇವ್ ಸೆಮಿಟ್ರಿ, ಇಂಡಿಯನ್ PM ಅವರು ಇದಕ್ಕೆ ಹೋಮೇಜ್ ಅನ್ನ ಕೂಡ ಪೇ ಮಾಡಿದ್ದಾರೆ. 4300 ಇಂಡಿಯನ್ ಸೋಲ್ಜರ್ಸ್ಗಳು ಈಜಿಪ್ಟ್ ನಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು ವರ್ಲ್ಡ್ ವಾರ್ 1 ನ ಸಂದರ್ಭದಲ್ಲಿ. ಇದಕ್ಕೆ ಇಲ್ಲಿ ಹೋಮೇಜ್ ಅನ್ನ ಸಲ್ಲಿಸಿದ್ದಾರೆ PM ಮೋದಿ ಅವರು. ಹೀಲಿಯೋಪೋಲಿಸ್ ಅಂತ ಹೇಳಿ ಕಾಮನ್ವೆಲ್ತ್ ವಾರ್ ಗ್ರೇವ್ ಸಿಮಿಟ್ರಿ ಇದು ಇರ್ತಕ್ಕಂಥದ್ದು ಹೀಲಿಯೋಪೋಲಿಸ್ ನಲ್ಲಿ. ಈಜಿಪ್ಟಿನ ಪಾರ್ಟಿಸಿಪೇಷನ್ ಇನ್ G20 ಸಮ್ಮಿಟ್ ನ ಬಗ್ಗೆ ಕೂಡ, ಈಜಿಪ್ಟ್ ಅನ್ನುವಂಥದ್ದು ಗೆಸ್ಟ್ ಕಂಟ್ರಿಯಾಗಿ ಡೆಸಿಗ್ನೇಟ್ ಆಗಿದೆ ಅಪ್ಕಮಿಂಗ್ G20 ಸಮ್ಮಿಟ್ ಅನ್ನುವಂಥದ್ದು ಸೆಪ್ಟೆಂಬರ್ ನಲ್ಲಿ ನಡೆಯುವಂತ ಸಂದರ್ಭದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ ಹಕೀಂ ಮಾಸ್ಕ್ ಅನ್ನುವಂಥದ್ದು ಇಂಡಿಯಾದ ಪ್ರಧಾನಮಂತ್ರಿ ಮೋದಿ ಅವರು 11ನೇ ಸೆಂಚುರಿಯ ಅಲ್ ಹಕೀಂ ಮಾಸ್ಕಿಗೆ ಕೂಡ ಭೇಟಿ ನೀಡಿದ್ದಾರೆ. ಕೈರೋದಲ್ಲಿ ಇದು ಇರ್ತಕ್ಕಂಥದ್ದು. ಇದನ್ನ ಇಂಡಿಯಾದ ದಾವೂದಿ ಬೋಹ್ರಾ ಕಮ್ಯುನಿಟಿಯವರು ರಿಸ್ಟೋರ್ ಮಾಡಿರ್ತಕ್ಕಂಥದ್ದು. ಹಾಗೇನೆ ಯಾವ ರೀತಿಯಾಗಿ ಭಾರತ ಮತ್ತು ಈಜಿಪ್ಟ್ನ ರಿಲೇಷನ್ಸ್ ಈ ಹಿಂದೆ ಇಲ್ಲಿನವರೆಗೂ ಇತ್ತು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋದಾದ್ರೆ, ಎರಡು ರಾಷ್ಟ್ರಗಳು ಕೂಡ 2 ಆಫ್ ದಿ ವರ್ಲ್ಡ್ಸ್ ಓಲ್ಡೆಸ್ಟ್ ಸಿವಿಲೈಸೇಷನ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ನಮ್ಮಿಬ್ಬರ ಒಂದು ರಿಲೇಷನ್ಸ್ ಗಳನ್ನ ಅಶೋಕ ಎಂಪರರ್ ಏನಿದ್ರು ಆ ಸಂದರ್ಭಕ್ಕೆ ಕೂಡ ಟ್ರೇಸ್ ಬ್ಯಾಕ್ ಮಾಡಬಹುದು. ಅಶೋಕಾಸ್ ಎಡಿಕ್ಟ್ಸ್ ಅನ್ನುವಂಥದ್ದು ತನ್ನ ರಿಲೇಷನ್ಸ್ ಗಳನ್ನ ಈಜಿಪ್ಟಿನ ಟಾಲಮಿ 2 ನೊಟ್ಟಿಗೆ ಹೊಂದಿದ್ದಂತದನ್ನ ರೆಫರ್ ಕೂಡ ತಿಳಿಸುತ್ತೆ ನಮಗೆ ಅಲ್ಲಿನ ಎಡಿಕ್ಟ್ಸ್ ಗಳು. ಮಾಡರ್ನ್ ಟೈಮ್ಸ್ ನಲ್ಲಿ ಮಹಾತ್ಮ ಗಾಂಧಿ ಮತ್ತು ಈಜಿಪ್ಟಿಯನ್ ರೆವಲ್ಯೂಷನರಿ ಸಾದ್ ಝೋಗ್ಲೋಲ್ ಅವರು ಕಾಮನ್ ಗೋಲ್ ಅನ್ನ ಶೇರ್ ಮಾಡಿದ್ರು ಬ್ರಿಟಿಷ್ ಕಲೋನಿಯಲ್ ರೂಲ್ ನಿಂದ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುವಂತ ವಿಚಾರದಲ್ಲಿ. ಒಂದು ಜಾಯಿಂಟ್ ಅನೌನ್ಸ್ಮೆಂಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅನ್ನುವಂಥದ್ದು ಅಂಬಾಸಿಡೋರಿಯಲ್ ಲೆವೆಲ್ ನಲ್ಲಿ 1947ರಲ್ಲಿ ಆಗಸ್ಟ್ 18ರಂದೇ ಪ್ರಾರಂಭ ಆಗುತ್ತೆ ಭಾರತ ಮತ್ತು ಈಜಿಪ್ಟ್ನ ನಡುವೆ. ಇಂಡಿಯಾ ಮತ್ತು ಈಜಿಪ್ಟ್ ಎರಡೂ ಕೂಡ ಫ್ರೆಂಡ್ಶಿಪ್ ಟ್ರೀಟಿಗೆ 1956ರಲ್ಲಿ ಸಹಿ ಹಾಕಿವೆ. 1961ರಲ್ಲಿ ಇಂಡಿಯಾ ಮತ್ತು ಈಜಿಪ್ಟ್ ಅಲಾಂಗ್ ವಿತ್ ಯುಗೋಸ್ಲೋವಿಯಾ, ಇಂಡೋನೇಷಿಯಾ, ಘಾನಾ
ಈ ರಾಷ್ಟ್ರಗಳೆಲ್ಲವೂ ಸೇರಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತವೆ, ಅಲಿಪ್ತ ನೀತಿಯನ್ನ ಪ್ರಾರಂಭ ಮಾಡುತ್ತೆ. 2016ರಲ್ಲಿ ಜಾಯಿಂಟ್ ಸ್ಟೇಟ್ಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಈಜಿಪ್ಟ್ ಅನ್ನುವಂಥದ್ದು ಪೊಲಿಟಿಕಲ್ ಸೆಕ್ಯೂರಿಟಿ ಕೋಆಪರೇಷನ್ ಅನ್ನ ಐಡೆಂಟಿಫೈ ಮಾಡುತ್ತೆ, ಎಕನಾಮಿಕ್ ಎಂಗೇಜ್ಮೆಂಟ್ ಅಂಡ್ ಸೈಂಟಿಫಿಕ್ ಕೊಲಾಬರೇಷನ್ ಅನ್ನ ಕೂಡ ಇದು ತಿಳಿಸುತ್ತೆ. ಹಾಗೆ ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್ ಟೈಸ್ ಅನ್ನ ಒಂದು ಬೇಸಿಸ್ ಆಗಿ ಇಟ್ಕೊಂಡು ನ್ಯೂ ಪಾರ್ಟ್ನರ್ಶಿಪ್ ಅನ್ನ ಒಂದು ನ್ಯೂ ಎರಾದಲ್ಲಿ ತರೋದ್ರ ಕಡೆಗೆ ಕೂಡ ಇದು ಗಮನ ಹರಿಸುತ್ತೆ. ಬೈಲಾಟ್ರಲ್ ಟ್ರೇಡ್ ಅಂತ ಬಂದಾಗ 2022-23ರಲ್ಲಿ ಇಂಡಿಯಾದ ಟ್ರೇಡ್ ವಿತ್ ಈಜಿಪ್ಟ್ ಅನ್ನುವಂಥದ್ದು 6061 ಮಿಲಿಯನ್ಸ್ US ಡಾಲರ್ಸ್ಗಳಷ್ಟಿತ್ತು. ಆದರೆ ಹಿಂದಿನ ಸಾಲಿಗೆ ಕಂಪೇರ್ ಮಾಡಿದಾಗ 17% ಡಿಕ್ಲೈನ್ ಅನ್ನ ಕಂಡಿದೆ. ಏನಾದ್ರೂ ಈಜಿಪ್ಟ್ನ ವಿಚಾರದಲ್ಲಿ ಒಂದು ಕ್ವೆಶನ್ ಅನ್ನ ನೀಡಿ, ಈಜಿಪ್ಟ್ನೊಟ್ಟಿಗಿನ ಟ್ರೇಡ್ ಅನ್ನುವಂಥದ್ದು ವರ್ಷ ಅಂದ್ರೆ ಕಳೆದ 5 ವರ್ಷಗಳಲ್ಲಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗಿದೆ, ಈ ರೀತಿ ಒಂದು ಸ್ಟೇಟ್ಮೆಂಟ್ ಬಂದಾಗ ಇಲ್ಲ ಕಳೆದ ವರ್ಷದಲ್ಲಿ ಕಂಪೇರ್ ಟು 21-22 ಇನ್ನಷ್ಟು ಕಡಿಮೆ ಆಗಿರೋದನ್ನ ನಾವು ಕಾಣಬಹುದು ಅನ್ನುವಂಥದ್ದು ಗೊತ್ತಿರಲಿ. ನಿಯರ್ಲಿ ಅ ಥರ್ಡ್ ಆಫ್ ಇಟ್ ವಾಸ್ ಪೆಟ್ರೋಲಿಯಂ ರಿಲೇಟೆಡ್ ಆಗಿ ಪ್ರೀವಿಯಸ್ ಇಯರ್ ನಲ್ಲಿ ಡಿಕ್ಲೈನ್ ಅನ್ನ ನಾವು ಕಂಡಿರ್ತಕ್ಕಂಥದ್ದು. ಇಂಡಿಯಾ ವಾಸ್ ಈಜಿಪ್ಟ್ 6th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿತ್ತು, ಆದ್ರೆ ಈಜಿಪ್ಟ್ ಅನ್ನುವಂಥದ್ದು ಇಂಡಿಯಾದ 38ನೇ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಹಾಗೆ ಡಿಫೆನ್ಸ್ ಕೋಆಪರೇಷನ್ ಅಲ್ಲಿ ಕೂಡ ಇಂಡಿಯನ್ ಏರ್ಫೋರ್ಸ್ ಮತ್ತು ಈಜಿಪ್ಟಿಯನ್ ಏರ್ಫೋರ್ಸ್ ಫ್ಲೆಂಚ್ ರಫೇಲ್ ಫೈಟರ್ ಜೆಟ್ಸ್ ಗಳನ್ನ ಫ್ಲೈ ಮಾಡುವಂತದ್ದಾಗಬಹುದು, ಮತ್ತು ಎಕ್ಸಸೈಸ್ ಸೈಕ್ಲೋನ್ 1 ಅನ್ನುವಂತ ಒಂದು ಫಸ್ಟ್ ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಎಕ್ಸಸೈಸ್ ಅನ್ನ ಭಾರತದ ಆರ್ಮಿ ಮತ್ತು ಈಜಿಪ್ಟಿಯನ್ ಆರ್ಮಿಯ ನಡುವೆ ಕಾಣಬಹುದು. ಜಾನ್ವರಿ 2023ರಲ್ಲಿ ಇದು ರಾಜಸ್ಥಾನದ ಜೈಸಲ್ಮೇರ್ ಅಲ್ಲಿ ನಡೆದಿತ್ತು. ಕಲ್ಚರಲ್ ರಿಲೇಷನ್ಸ್ ಗಳನ್ನ ಕೂಡ ನಾವು ಎರಡು ರಾಷ್ಟ್ರಗಳು ಶೇರ್ ಮಾಡ್ಕೊಳ್ತೇವೆ ಅನ್ನುವಂಥದ್ದು ಗೊತ್ತಿರಲಿ. ಹಾಗಾದ್ರೆ ಏನೆಲ್ಲ ಅಪರ್ಚುನಿಟೀಸ್ ಮತ್ತು ಚಾಲೆಂಜಸ್ ಇದೆ ಇಂಡಿಯಾಕ್ಕೆ ಈ ವಿಚಾರದಲ್ಲಿ ಅಂತ ನೋಡಿದಾಗ, ಅಪರ್ಚುನಿಟೀಸ್ ಅಂದ್ರೆ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಅನ್ನ ಕಂಬ್ಯಾಟ್ ಮಾಡುವಂಥದ್ದು. ಸ್ಟ್ರಾಟಜಿಕಲಿ ಈಜಿಪ್ಟ್ ಲೊಕೇಟ್ ಆಗಿರೋದ್ರಿಂದ ಆ ಜಾಗದೊಟ್ಟಿಗೆ ಒಳ್ಳೆ ಒಂದು ಸಂಬಂಧಗಳನ್ನ ನಾವು ಹೊಂದುವಂಥದ್ದು ಬಹುಮುಖ್ಯ ಆಗುತ್ತೆ ನಮಗೆ. ಇಂಡಿಯನ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು, ಈಜಿಪ್ಟ್ ಅನ್ನುವಂಥದ್ದು ಇನ್ವೆಸ್ಟ್ಮೆಂಟ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಸೀಕ್ ಮಾಡ್ತಾ ಇದೆ. ಇಂಡಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಆಗುತ್ತೆ. ಮೋರ್ ದೆನ್ 50 ಇಂಡಿಯನ್ ಕಂಪನೀಸ್ಗಳು ಇನ್ವೆಸ್ಟ್ ಮಾಡಿವೆ ಈಜಿಪ್ಟ್ ನಲ್ಲಿ $3.15 ಬಿಲಿಯನ್ ಹೆಚ್ಚಿನದಾಗಿ. ಸೋಶಿಯೋ ಎಕನಾಮಿಕ್ ರಿಲೇಷನ್ಸ್ ಗಳನ್ನ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಗಳನ್ನ ಹೊಂದಿರೋದ್ರಿಂದಾಗಿ ಒಂದು ಕಾಮನ್ನೆಸ್ ಅನ್ನ ನಾವು ಎರಡು ರಾಷ್ಟ್ರಗಳ ನಡುವೆ ಕಾಣಬಹುದು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಪೂರಕವಾಗಿ ಇರುತ್ತೆ. ಚಾಲೆಂಜಸ್ ಅಂತ ಬಂದ್ರೆ ಎಕನಾಮಿಕ್ ಕ್ರೈಸಿಸ್ ಅನ್ನುವಂಥದ್ದು ಈಜಿಪ್ಟ್ ನಲ್ಲಿ ಏನಾಗ್ತಾ ಇದೆ, ಇದು ಭಾರತಕ್ಕೂ ಕೂಡ ಒಂದು ರೀತಿಯ ಚಾಲೆಂಜ್ ಆಗುತ್ತೆ ಇನ್ನಷ್ಟು ಹೆಚ್ಚಿನದಾಗಿ ಡೀಪರ್ ಟೈಸ್ ಗಳನ್ನ ಹೊಂದೋದಕ್ಕೆ. ಮತ್ತು ಅಬಿಸ್ಮಲ್ ಡೆಪ್ಟ್ ಅಂಡ್ ಫಾರೆಕ್ಸ್ ಅನ್ನ ಈಜಿಪ್ಟ್ ಅನ್ನುವಂಥದ್ದು ಹೊಂದಿದೆ. ಈಜಿಪ್ಟಿನ ಫಾರಿನ್ ಡೆಪ್ಟ್ ಅನ್ನುವಂಥದ್ದು $163 ಬಿಲಿಯನ್ ಗಳಷ್ಟು, ಅಲ್ಲಿನ ಶೇಕಡ GDPಯ 43ರಷ್ಟಿದೆ. ಮತ್ತು ಅದರ ನೆಟ್ ಫಾರಿನ್ ಅಸೆಟ್ಸ್ ಅನ್ನುವಂಥದ್ದು -24.1 ಬಿಲಿಯನ್ ಇರ್ತಕ್ಕಂಥದ್ದು. ಅಬಿಸ್ಮಲ್ ಡೆಪ್ಟ್ ಅಂಡ್ ಫಾರೆಕ್ಸ್ ರಿಸರ್ವ್ಸ್ ಇರ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಚೈನಾದ ಗ್ರೋಯಿಂಗ್ ಇನ್ಫ್ಲೂಯೆನ್ಸ್ ಈಜಿಪ್ಟ್ ನಲ್ಲಿ ಏನಿದೆ ಇದು ಕೂಡ ಭಾರತಕ್ಕೆ ಒಂದು ಕನ್ಸರ್ನ್ ಆಗುವಂಥದ್ದು. ಒಟ್ಟಾರೆ ಈಜಿಪ್ಟ್ ನೊಟ್ಟಿಗೆ ಇರ್ತಕ್ಕಂಥ ಒಂದು ಅಪರ್ಚುನಿಟೀಸ್ ಗಳನ್ನ ಕೇರ್ಫುಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಭಾರತ, ಮತ್ತು ಮ್ಯಾನೇಜಬಲ್ ಎಕೋಪೊಲಿಟಿಕಲ್ ರಿಸ್ಕ್ ಅನ್ನ ಕೂಡ ಭಾರತ ತಗೊಳ್ಳುವಂಥದ್ದು ಈ ಒಂದು ದಿಸೆಯಲ್ಲಿ, ಈ ಒಂದು ರೀಜನ್ ಅಲ್ಲಿ ಆ ಒಂದು ರಿಸ್ಕ್ ಗಳನ್ನ ತಗೊಳ್ಳುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ. ಮುಂದಿನ ಆರ್ಟಿಕಲ್ ಶಾರ್ಟರ್ ಮೆಡಿಕಲ್ ಕೋರ್ಸ್ ಟು ಅಡ್ರೆಸ್ ರೂರಲ್ ಡಾಕ್ಟರ್ ಶಾರ್ಟೇಜ್ ಅನ್ನುವಂಥದ್ದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳ ಕೊರತೆಯನ್ನು ಅಡ್ರೆಸ್ ಮಾಡೋದಕ್ಕೆ ಮೆಡಿಕಲ್ ಕೋರ್ಸಸ್ಗಳ ಅವಧಿಯನ್ನು ಕಡಿಮೆ ಮಾಡುವಂಥದ್ದು ಒಂದು ಸೊಲ್ಯೂಷನ್ ಆಗಬಹುದು ಅಂತ ಹೇಳಿ ಆರ್ಟಿಕಲ್ ಮಾತನಾಡ್ತಾ ಇದೆ. ಇತ್ತೀಚೆಗೆ ವೆಸ್ಟ್ ಬೆಂಗಾಲಿನ ಚೀಫ್ ಮಿನಿಸ್ಟರ್ ಅವರು ಇದನ್ನ ಪ್ರಪೋಸ್ ಮಾಡಿದ್ರು, ಶಾರ್ಟಲ್ ಮೆಡಿಕಲ್ ಕೋರ್ಸ್ ಅನ್ನ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಗಳಿಗೆ. ಇದರಿಂದಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಗಳಲ್ಲಿ ರೂರಲ್ ಏರಿಯಾಸ್ ಗಳಲ್ಲಿ ಸರ್ವ್ ಮಾಡೋದಕ್ಕೆ ಡಾಕ್ಟರ್ಸ್ ಗಳ ಅವಶ್ಯಕತೆ ಏನಿವತ್ತಿದೆ ಅದು ಪೂರೈಕೆ ಆಗಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಇದರ ಮುಖ್ಯ ಉದ್ದೇಶ ರೂರಲ್ ರೀಜನ್ಸ್ ಗಳಲ್ಲಿನ ಶಾರ್ಟೇಜ್ ಏನಿದೆ ಅದನ್ನ ಕಡಿಮೆ ಮಾಡುವಂಥದ್ದು, ಡಾಕ್ಟರ್ಸ್ ಗಳ ಶಾರ್ಟೇಜ್ ಅನ್ನ ಸಿಗ್ನಿಫಿಕೆಂಟ್ ಪರ್ಸೆಂಟೇಜ್ ಅಷ್ಟು ರೂರಲ್ ಪಾಪ್ಯುಲೇಷನ್ ಅಂದ್ರೆ 65% ಗ್ರಾಮೀಣ ಭಾಗದಲ್ಲಿ ರಿಸೈಡ್ ಆಗುವಂತ ಜನಸಂಖ್ಯೆಗೆ ಇದು ಪೂರಕವಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಛತ್ತೀಸ್ಗಢದಂತ ರಾಜ್ಯಗಳಲ್ಲಿ 3-year ಕಮ್ಯುನಿಟಿ ಹೆಲ್ತ್ ಪ್ರೋಗ್ರಾಮ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ, ರೂರಲ್ ಮೆಡಿಕಲ್ ಅಸಿಸ್ಟೆಂಟ್ಸ್ ಗಳನ್ನ ವಿಲೇಜಸ್ ಗಳಲ್ಲಿ ಸರ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಈ ರೀತಿಯಾಗಿ ಒಂದು ಪ್ರಪೋಸಲ್ ಅನ್ನ ತರೋದಕ್ಕೆ ಮುಂಚೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಒಟ್ಟಾರೆಯಾಗಿ ಇನ್ ಜನರಲ್ ಭಾರತದಲ್ಲಿ ಡಾಕ್ಟರ್ಸ್ ಮತ್ತು ಪೇಷಂಟ್ಸ್ ಗಳ ಡಾಕ್ಟರ್ಸ್ ಮತ್ತು ಪಾಪ್ಯುಲೇಷನ್ ರೇಷಿಯೋನೇ ನಮಗೆ ಕಡಿಮೆ ಇರ್ತಕ್ಕಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಆ ರೇಷಿಯೋ ಎಷ್ಟಿದೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಮೇಲೆ ನಾವು ನೋಡಿದಾಗ ಅರ್ಬನ್ ಮತ್ತು ರೂರಲ್ ಡಿವೈಡ್ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಕಾಣಸಿಗುತ್ತೆ. ಅರ್ಬನ್ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಡಾಕ್ಟರ್ಸ್ಗಳು ಮತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಕಾನ್ಸಂಟ್ರೇಟ್ ಆಗಿದೆ, ವೇರಾಸ್ ರೂರಲ್ ಏರಿಯಾಸ್ಗಳಲ್ಲಿ ಇದರ ಕೊರತೆ ಇರತಕ್ಕಂಥದ್ದು. ಹೆಚ್ಚಿನ ಡಾಕ್ಟರ್ಸ್ಗಳು ರೂರಲ್ ಏರಿಯಾಸ್ಗಳಲ್ಲಿ ಸರ್ವ್ ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ ಕೂಡ, ಇದು ಮತ್ತೊಂದು ಸಮಸ್ಯೆ ಆಗುತ್ತೆ. ಹಾಗೆ ಇಚ್ಛೆ ಪಟ್ಟಾಗ ಕೂಡ ಅಥವಾ ಅವರನ್ನು ಒಂದ್ ವೇಳೆ ಕಳಿಸ್ತೇವೆ ಅಂದ್ರೂ ಕೂಡ, ಹೊಸದಾಗಿ ಡಾಕ್ಟರ್ಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಹೆಚ್ಚು ಸಂಖ್ಯೆಯಲ್ಲಿ ಅಂದ್ರೂ ಕೂಡ, ಅವರು ಹೊರ ಬರೋದಕ್ಕೆ ಕೋರ್ಸ್ ಮುಗಿಸಿ ಹೊರ ಬರೋದಕ್ಕೇನೆ ಹೆಚ್ಚು ಅವಧಿ ತಾಳುತ್ತೆ. ಹಾಗಾಗಿ ಕೋರ್ಸಿನ ಅವಧಿಯನ್ನ ಕಡಿಮೆ ಮಾಡೋದ್ರಿಂದ ರೂರಲ್ ಡಾಕ್ಟರ್ಸ್ ಗಳ ಶಾರ್ಟೇಜಿನ ಸಮಸ್ಯೆಯನ್ನ ನಾವು ಅಡ್ರೆಸ್ ಮಾಡಬಹುದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ಅಂಶ. ಹೌದು, ಹೆಚ್ಚು ಡಾಕ್ಟರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದೇ ಆದ್ರೆ
ಆ ಪ್ರೊಡ್ಯೂಸ್ ಮಾಡುವಂತ ಡಾಕ್ಟರ್ಸ್ಗಳ ಅವಧಿ ಏನಾದ್ರೂ ಕಡಿಮೆ ಆಗೋದ್ರಿಂದಾಗಿ ಕೂಡ ರೂರಲ್ ಡಾಕ್ಟರ್ಸ್ಗಳ ಶಾರ್ಟೇಜ್ ಅನ್ನ ಅಡ್ರೆಸ್ ಮಾಡಬಹುದು. ಆದ್ರೆ ಇದೊಂದೇ ಉದ್ದೇಶದಿಂದ ಅಥವಾ ಇದೊಂದೇ ಕಾರ್ಯದಿಂದ ನಾವು ರೂರಲ್ ಡಾಕ್ಟರ್ಸ್ಗಳ ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡುವಂತದ್ದು ಅಷ್ಟು ಸರಿಯಾಗಿ ಅಥವಾ ಪೂರಕವಾಗಿ ಕಂಪ್ಲೀಟ್ ಆಗಿ ಆಗೋದಿಲ್ಲ. ಇದರ ಒಂದು ಬೆನಿಫಿಟ್ಸ್ ಏನು ಅಂತ ಅಂದ್ರೆ, ಮೆಡಿಕಲ್ ಪ್ರೊಫೆಷನಲ್ಸ್ಗಳು ರೂರಲ್ ಏರಿಯಾಸ್ಗಳಲ್ಲಿ ಹೆಚ್ಚು ಅವೈಲಬಿಲಿಟಿಯನ್ನು ಹೊಂದಬಹುದು. ಹೆಲ್ತ್ ಕೇರ್ ನೀಡ್ಸ್ಗಳಿಗೆ, ಎಮರ್ಜೆನ್ಸೀಸ್ಗಳಿಗೆ ರ್ಯಾಪಿಡ್ ರೆಸ್ಪಾನ್ಸ್ ಒದಗಬಹುದು. ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ಸ್ಗಳನ್ನ ರಿಸೋರ್ಸ್ ಕನ್ಸ್ಟ್ರೈನ್ ರೀಜನ್ಸ್ಗಳಿಗೆ ನೀಡಬಹುದು. ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸಸ್ಗಳನ್ನ ಎನ್ಹಾನ್ಸ್ ಮಾಡಬಹುದು ರೂರಲ್ ಕಮ್ಯುನಿಟೀಸ್ಗಳಲ್ಲಿ. ಆದ್ರೆ ಇಲ್ಲಿರ್ತಕ್ಕಂಥ ಡ್ರಾಬ್ಯಾಕ್ಸ್ ಏನು ಅಂತ ಅಂದ್ರೆ, ಕಾಂಪ್ಲೆಕ್ಸ್ ಆದಂತ ಮೆಡಿಕಲ್ ಫೀಲ್ಡ್ಸ್ಗಳಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಕೋರ್ಸ್ ಅನ್ನು ಮುಗಿಸೋದ್ರಿಂದಾಗಿ ಲಿಮಿಟೆಡ್ ಸ್ಪೆಷಲೈಸೇಷನ್ ಅನ್ನುವಂಥದ್ದು ಅವ್ರಿಗೆ ದೊರಕುತ್ತೆ. ರೂರಲ್ ಹೆಲ್ತ್ ಕೇರ್ ಕಂಡೀಷನ್ಸ್ಗಳಿಗೆ ಇನ್ಸಫಿಷಿಯಂಟ್ ಎಕ್ಸ್ಪೋಜರ್ ಅನ್ನುವಂಥದ್ದು ದೊರಕುತ್ತೆ. ಮೆಡಿಕಲ್ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ಗಳನ್ನ ಪೊಟೆನ್ಷಿಯಲ್ ಆಗಿ ಡೈಲ್ಯೂಟ್ ಮಾಡದಂತೆ ಆಗುತ್ತೆ. ಹಾಗಾಗಿ ಪೊಟೆನ್ಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಉಂಟಾಗುತ್ತೆ, ಕನ್ಸರ್ನ್ಸ್ಗಳು ರೈಸ್ ಆಗುತ್ತೆ. ಇದರಿಂದಾಗಿ ಲೆಸ್ ಕ್ವಾಲಿಫೈಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗಳು ರೂರಲ್ ಪಾಪ್ಯುಲೇಷನ್ಗಳಿಗೆ ಅಸೈನ್ ಆಗಬಹುದಾದಂಥದ್ದು ಬರುತ್ತೆ. ವೈಲ್ ಅರ್ಬನ್ ಸೆಟ್ಟಿಂಗ್ಸ್ಗಳಿಗೆ ಕ್ವಾಲಿಫೈಡ್ ಪ್ರಾಕ್ಟಿಷನರ್ಸ್ಗಳಿರ್ತಾರೆ, ರೂರಲ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗಳಲ್ಲಿ ಲೆಸ್ ಕ್ವಾಲಿಫೈಡ್ ಆಗಿರ್ತಾರೆ. ಹಾಗಾಗಿ ಸ್ಟ್ರಕ್ಚರಲ್ ಇಶ್ಯೂ ಏನಿದೆ, ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಅನ್ನುವಂಥದ್ದು, ಅದನ್ನ ಕಂಪ್ಲೀಟ್ ಆಗಿ ಅಡ್ರೆಸ್ ಮಾಡೋದಕ್ಕೆ ಈ ಅವಧಿಯನ್ನ ಕಡಿಮೆ ಮಾಡುವಂಥದ್ದು, ಕೋರ್ಸ್ ಅವಧಿಯನ್ನ ಕಡಿಮೆ ಮಾಡುವಂಥದ್ದು ಸೊಲ್ಯೂಷನ್ ಆಗೋದಿಲ್ಲ. ಭಾರತದಲ್ಲಿ ರೂರಲ್ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಏನ್ ರಿವೀಲ್ ಮಾಡುತ್ತೆ ಅಂದ್ರೆ, ಅಕ್ಯೂಟ್ ಶಾರ್ಟೇಜ್ ಆಫ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿದ್ದಾರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಭಾರತದಲ್ಲಿ ಅಂತ ಹೇಳಿ ತಿಳಿಸುತ್ತೆ. ನಿಯರ್ಲಿ 80% ಆಫ್ ದಿ ರಿಕ್ವೈರ್ಡ್ ಸ್ಪೆಷಲಿಸ್ಟ್ಗಳು ಅನ್ಅವೈಲಬಲ್ ಆಗಿರ್ತಕ್ಕಂಥದ್ದನ್ನ ಇದು ತಿಳಿಸುತ್ತೆ. ನಂಬರ್ ಆಫ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇನ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅನ್ನುವಂಥದ್ದು 25% ಇನ್ಕ್ರೀಸ್ ಅನ್ನ ಕಂಡಿದೆ 2005ರಿಂದ 2022ರ ಅವಧಿಗೆ. ಆದ್ರೆ ಗ್ರೋತ್ ಇನ್ CHCs ಅನ್ನುವಂಥದ್ದು ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ಎನ್ ಇನ್ಕ್ರೀಸ್ಡ್ ರಿಕ್ವೈರ್ಮೆಂಟ್ ಫಾರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಕ್ರಿಯೇಟಿಂಗ್ ಅ ಡಿಸ್ಪ್ಯಾರಿಟಿ. ಹಾಗಾದ್ರೆ ಒಟ್ಟಾರೆ ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಅನ್ನ ರೂರಲ್ ಏರಿಯಾಸ್ಗಳಲ್ಲಿ ಅಡ್ರೆಸ್ ಮಾಡೋದಕ್ಕಿರ್ತಕ್ಕಂಥ ಸಮಸ್ಯೆಗಳೇನು ಅಂದ್ರೆ, ರೂರಲ್ ಏರಿಯಾಸ್ಗಳಲ್ಲಿ ಲಿಮಿಟೆಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇರ್ತಕ್ಕಂಥದ್ದು ಮತ್ತು ರಿಸೋರ್ಸಸ್ ಅನ್ನುವಂಥದ್ದು ಲಿಮಿಟೆಡ್ ಆಗಿರೋದ್ರಿಂದಾಗಿ ಅಲ್ಲಿ ಡಾಕ್ಟರ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಸೋರ್ಸಸ್ ಗಳ ಕೊರತೆ ಅನ್ನುವಂಥದ್ದು ಒಂದು ಸಮಸ್ಯೆ. ಸ್ಪೆಷಲೈಸ್ಡ್ ಕೇರಿಗೆ ಲಿಮಿಟೆಡ್ ಆಕ್ಸೆಸ್ ಮಾತ್ರ ಇರ್ತಕ್ಕಂಥದ್ದು ಮತ್ತೊಂದು ಸಮಸ್ಯೆ. ರೂರಲ್ ಪ್ರಾಕ್ಟೀಸ್ಗೆ ಅವರ್ಷನ್ ಅನ್ನ ಡಾಕ್ಟರ್ಸ್ಗಳು ಕೂಡ ತೋರಿಸ್ತಾರೆ, ಅರ್ಬನ್ ಸೆಟ್ಟಿಂಗ್ಸ್ ಅನ್ನ ಪ್ರಿಫರ್ ಮಾಡ್ತಾರೆ, ಬೆಟರ್ ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅನ್ನ ನೋಡ್ತಿದ್ದಾರೆ ಡಾಕ್ಟರ್ಸ್ಗಳು ಕೂಡ, ಬೆಟರ್ ಲೈಫ್ ಸ್ಟೈಲ್ ಇರುತ್ತೆ ಅಂತ ಹೇಳಿ ಅರ್ಬನ್ ಪ್ರಿಫರೆನ್ಸ್ ಅನ್ನ ನೀಡುವಂಥದ್ದು. ಮತ್ತು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಕಲ್ ಕಾಲೇಜಸ್ ಮತ್ತೊಂದು ಸಮಸ್ಯೆ ಆಗುತ್ತೆ. ಬಿಕಾಸ್ ಮೆಡಿಕಲ್ ಕಾಲೇಜಸ್ಗಳು ಹೆಚ್ಚಿನದಾಗಿ ಅರ್ಬನ್ ರೀಜನ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗಳು ರೂರಲ್ ಏರಿಯಾಸ್ಗಳಲ್ಲಿ ಕೊರತೆಯನ್ನ ಕಾಣಬೇಕಾಗ್ತದೆ. ಇನ್ನ ರೂರಲ್ ಡಾಕ್ಟರ್ಸ್ಗಳ ರಿಟೆನ್ಷನ್, ಚಾಲೆಂಜಸ್ ಇನ್ ಪ್ರೊವೈಡಿಂಗ್ ಸಫಿಷಿಯಂಟ್ ಸಪೋರ್ಟ್, ಅಮ್ಯುನಿಟೀಸ್ ಅಂಡ್ ಗ್ರೋತ್ ಆಪರ್ಚುನಿಟೀಸ್ ಅನ್ನುವಂಥದ್ದು ರೂರಲ್ ಡಾಕ್ಟರ್ಸ್ಗಳಿಗೆ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಬರುವಂತ ಡಾಕ್ಟರ್ಸ್ಗಳನ್ನ ಅಲ್ಲಿ ರಿಟೈನ್ ಮಾಡ್ಕೊಳ್ಳುವಂಥದ್ದು ಕೂಡ ಸಮಸ್ಯೆ ಆಗ್ತಾ ಇದೆ. ಇನ್ನು ಸಾಮಾಜಿಕ ಆರ್ಥಿಕ ಫ್ಯಾಕ್ಟರ್ಸ್ಗಳು, ಉದಾಹರಣೆಗೆ ಬಡತನ ಆಗಬಹುದು, ಲಿಮಿಟೆಡ್ ಆದಂತ ಎಜುಕೇಶನಲ್ ಅಪರ್ಚುನಿಟೀಸ್ ಆಗಬಹುದು, ಅಂಡರ್ ಡೆವಲಪ್ಡ್ ಇನ್ಫ್ರಾಸ್ಟ್ರಕ್ಚರ್ ಆಗಬಹುದು, ಇವೆಲ್ಲವೂ ಕೂಡ ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಇನ್ ರೂರಲ್ ಏರಿಯಾಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಇನ್ನ ಎಜುಕೇಶನಲ್ ಡಿಸ್ಪ್ಯಾರಿಟೀಸ್ ಕೂಡ, ಅನ್ಈಕ್ವಲ್ ಆಕ್ಸೆಸ್ ಟು ಕ್ವಾಲಿಟಿ ಮೆಡಿಕಲ್ ಎಜುಕೇಶನ್ ಅನ್ನುವಂಥದ್ದು ಗ್ಯಾಪ್ ಅನ್ನ ವೈಡನ್ ಮಾಡ್ತಾ ಇದೆ ಅರ್ಬನ್ ಅಂಡ್ ರೂರಲ್ ಹೆಲ್ತ್ ಕೇರ್ ಸರ್ವಿಸಸ್ಗಳಲ್ಲಿ. ಒಟ್ಟಾರೆ ರೂರಲ್ ಏರಿಯಾಸ್ಗಳಲ್ಲಿ ಹೆಲ್ತ್ ಕೇರ್ ಸರ್ವಿಸ್ ಅನ್ನ ಬೆಟರ್ ಮಾಡೋದಕ್ಕೆ, ಒಟ್ಟಾರೆಯಾಗಿ ಹೆಲ್ತ್ ಕೇರ್ ಸರ್ವಿಸಸ್ ಅನ್ನ ಬೆಟರ್ಮೆಂಟ್ ಮಾಡೋದಕ್ಕೆ ತಂದಿರತಕ್ಕಂಥ ಇನಿಷಿಯೇಟಿವ್ಸ್ ಅಂದ್ರೆ, ಆಶಾ ವರ್ಕರ್ಸ್, ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ಗಳು, ನ್ಯಾಷನಲ್ ಹೆಲ್ತ್ ಮಿಷನ್, ಆಯುಷ್ಮಾನ್ ಭಾರತ್ ಅನ್ನುವಂಥ ಇನಿಷಿಯೇಟಿವ್ ಆಗಬಹುದು, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆಗಬಹುದು, PM ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಆಗಬಹುದು, ಮತ್ತು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಆಗಬಹುದು, ರಾಷ್ಟ್ರೀಯ ಬಾಲ್ ಸ್ವಾಸ್ಥ್ಯ ಕಾರ್ಯಕ್ರಮ ಆಗಬಹುದು. ಇವೆಲ್ಲವೂ ಕೂಡ ಹೆಲ್ತ್ ಸೆಕ್ಟರ್ ನ ಬೆಟರ್ಮೆಂಟ್ಗೆ ತಂದಿರತಕ್ಕಂಥ ಯೋಜನೆಗಳಾಗಿವೆ. ಮುಂದಿನ ಆರ್ಟಿಕಲ್ 2023ರ ಗ್ಲೋಬಲ್ ಲೈವಬಿಲಿಟಿ ಇಂಡೆಕ್ಸ್ ನ ಕುರಿತಂತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1 ಮತ್ತು 2ರ ಅಡಿಯಲ್ಲಿ ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ, ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವಂಥದ್ದು 2023ರ ಗ್ಲೋಬಲ್ ಲೈವಬಿಲಿಟಿ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದೆ. ಆಸ್ಟ್ರಿಯಾದ ಕ್ಯಾಪಿಟಲ್ ಆದಂತ ವಿಯೆನ್ನಾ ಅನ್ನುವಂಥದ್ದು ಟಾಪ್ ರ್ಯಾಂಕ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಸಿಟಿ ಆಗಿದೆ ಈ ಒಂದು ಇಂಡೆಕ್ಸ್ ಅಲ್ಲಿ. ಹಾಗಾಗಿ ಇದನ್ನ ಯಾರು ಹೊರತರ್ತಾರೆ, ಯಾರು ಟಾಪ್ ರ್ಯಾಂಕಿಂಗ್ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಿಲಿಮ್ಸ್ಗೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಮೇಜರ್ ಹೈಲೈಟ್ಸ್ ಆಫ್ ದಿ ಇಂಡೆಕ್ಸ್ ಅನ್ನ ನೋಡೋದಾದ್ರೆ, ಲಿವಿಂಗ್ ಕಂಡೀಷನ್ಸ್ ಇನ್ 173 ಸಿಟೀಸ್ ಅಕ್ರಾಸ್ 5 ಕ್ಯಾಟಗರೀಸ್ ನಾವು ನೋಡಿದಾಗ, ಮುಖ್ಯವಾಗಿ 5 ಸ್ಟೆಬಿಲಿಟಿ, ಹೆಲ್ತ್ ಕೇರ್, ಕಲ್ಚರ್ ಅಂಡ್ ಎನ್ವಿರಾನ್ಮೆಂಟ್, ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್, ಈ 5 ಕ್ಯಾಟಗರೀಸ್ಗಳಲ್ಲಿ 173 ಸಿಟೀಸ್ಗಳಲ್ಲಿ ಲಿವಿಂಗ್ ಕಂಡೀಷನ್ಸ್ ಗಳನ್ನ ಇಲ್ಲಿ ಕ್ಯಾಟಗರೈಸ್ ಮಾಡಲಾಗಿರ್ತಕ್ಕಂಥದ್ದು. ವಿಯೆನ್ನಾ, ಆಸ್ಟ್ರಿಯಾದ ವಿಯೆನ್ನಾ ಮೊದಲ ಸ್ಥಾನ ಪಡ್ಕೊಂಡ್ರೆ, ಡೆನ್ಮಾರ್ಕಿನ ಕೋಪನ್ ಹೇಗನ್ 2ನೇ ಸ್ಥಾನ, ಆಸ್ಟ್ರೇಲಿಯಾದ ಮೆಲ್ಬರ್ನ್ 3ನೇ ಸ್ಥಾನ. ಈ ರೀತಿ ಭಾರತದ ಒಂದು ಸಿಟಿಯೂ ಕೂಡ ಟಾಪ್ 10 ಸ್ಥಾನಗಳನ್ನ ಪಡ್ಕೊಂಡಿಲ್ಲದೆ ಇರ್ತಕ್ಕಂಥದ್ದು. ಇನ್ನ ಏನೆಲ್ಲ ಅಬ್ಸರ್ವೇಷನ್ಸ್ ಗಳನ್ನ ಡೆವಲಪಿಂಗ್ ಕಂಟ್ರೀಸ್ ಗಳ ಪ್ರೋಗ್ರೆಸ್ ನಲ್ಲಿ ಮಾಡಲಾಗಿದೆ ಅಂತ ಅಂದ್ರೆ,
ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ಸ್ ಗಳನ್ನ ಅವುಗಳ ಲಯಬಿಲಿಟಿ ರ್ಯಾಂಕಿಂಗ್ಸ್ ಗಳಲ್ಲಿ ಪಡ್ಕೊಂಡಿವೆ. ಏಷ್ಯಾ ಪೆಸಿಫಿಕ್ ಸಿಟೀಸ್ ಗಳು ಕೂಡ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡಿವೆ. ವೆಸ್ಟರ್ನ್ ಯುರೋಪಿಯನ್ ಸಿಟೀಸ್ ಗಳು 2023 ರ್ಯಾಂಕಿಂಗ್ಸ್ ನಲ್ಲಿ ಸ್ಲಿಪ್ ಆಗಿರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನ ರಿಪೋರ್ಟ್ ಹೈಲೈಟ್ ಮಾಡುತ್ತೆ ಗ್ರೋಯಿಂಗ್ ಎಂಫಸಿಸ್ ಆನ್ ಹೆಲ್ತ್ ಕೇರ್ ಅಂಡ್ ಎಜುಕೇಶನ್ ಇನ್ ಏಷ್ಯನ್, ಆಫ್ರಿಕನ್ ಅಂಡ್ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಗಳಲ್ಲಿ ಇದೊಂದು ಪಾಸಿಟಿವ್ ಟ್ರೆಂಡ್ ಅನ್ನ ಸಿಗ್ನಲ್ ಮಾಡ್ತಾ ಇದೆ. ಹಾಗೇನೆ ಡಿಕ್ಲೈನ್ ಇನ್ ಸ್ಟೆಬಿಲಿಟಿ ಸ್ಕೋರ್ಸ್ ಅನ್ನುವಂಥದ್ದು ಕೂಡ ಸಿವಿಲ್ ಅನ್ರೆಸ್ಟ್ ಮತ್ತು ಸಿವಿಲ್ ಅನ್ರೆಸ್ಟ್ ನಿಂದಾಗಿ ಸ್ಟೆಬಿಲಿಟಿ ಸ್ಕೋರ್ಸ್ ಗಳಲ್ಲಿ ಡಿಕ್ಲೈನ್ ಆಗಿದೆ ಸರ್ಟೈನ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ನಲ್ಲಿ. ಭಾರತೀಯ ಸಿಟೀಸ್ ಅಂತ ಬಂದಾಗ ಮುಂಬೈ 141, ಮುಂಬೈ ಮತ್ತು ನವದೆಹಲಿ 141ನೇ ಸ್ಥಾನವನ್ನು ಪಡ್ಕೊಂಡ್ರೆ, ಚೆನ್ನೈ 144ನೇ ಸ್ಥಾನ, ಅಹಮದಾಬಾದ್ ಮತ್ತು ಬೆಂಗಳೂರು 147 ಮತ್ತು 148ನೇ ಸ್ಥಾನವನ್ನ ಪಡ್ಕೊಂಡಿವೆ. ಏನೆಲ್ಲ ಚಾಲೆಂಜಸ್ ಗಳನ್ನ ಸ್ಪೆಸಿಫಿಕ್ ಸಿಟೀಸ್ ಗಳು ಫೇಸ್ ಮಾಡ್ತಿವೆ ಅಂದ್ರೆ, ಉಕ್ರೇನಿನ ಕ್ಯೂ ಅನ್ನುವಂಥದ್ದು ಡಿಸ್ಪೈಟ್ ಆನ್ಗೋಯಿಂಗ್ ಎಫರ್ಟ್ಸ್ ಇದು 165ನೇ ಸ್ಥಾನವನ್ನ ಪಡ್ಕೊಂಡಿದೆ ಔಟ್ ಆಫ್ 173 ಸಿಟೀಸ್. ಏನ್ ತೋರಿಸುತ್ತೆ ಅಂತ ಅಂದ್ರೆ ವಾರ್ ರ್ಯಾವೇಜ್ಡ್ ಕ್ಯಾಪಿಟಲ್ ನಲ್ಲಿ ಫೇಸ್ ಆಗ್ತಿರ್ತಕ್ಕಂಥ ಚಾಲೆಂಜಸ್ ಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಡೆಮಸ್ಕಸ್, ಸಿರಿಯಾ ಮತ್ತು ಟ್ರಿಪೋಲಿ, ಲಿಬಿಯಾ ಈ ಸಿಟೀಸ್ ಗಳು ಬಾಟಮ್ ಪೊಸಿಷನ್ಸ್ ಗಳನ್ನ ಲಯಬಿಲಿಟಿ ಇಂಡೆಕ್ಸ್ ಗಳಲ್ಲಿ 2022ರಂತೆ ಈಗಲೂ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಬಾಟಮ್ 10 ನಲ್ಲಿ ಈ ಒಂದು ಉಕ್ರೇನಿನ ಕ್ಯೂ ಆಗಬಹುದು, ಜಿಂಬಾಬ್ವೆಯ ಹರಾರೆ, ಬಾಂಗ್ಲಾದೇಶಿನ ಢಾಕಾ ಇವೆಲ್ಲವೂ ಇರ್ತಕ್ಕಂಥದ್ದನ್ನ ಕಾಣಬಹುದು. ಸಿರಿಯಾದ ಡಮಾಸ್ಕಸ್ ಕಡೆಯ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಇಂಡಿಯಾದ ಸಿಟೀಸ್ಗಳು ಕೂಡ ಬೆಟರ್ ಆದಂತ ಪೊಸಿಷನ್ಸ್ ಗಳನ್ನೇನು ಪಡ್ಕೊಂಡಿಲ್ಲ, ಇದು ನಮ್ಗೆ ಇಲ್ಲಿ ಕಾಣ ಸಿಗ್ತಾ ಇದೆ. ಬೆಂಗಳೂರಿನ ಸ್ಥಾನ 148 ನಮ್ಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ್ ಸಾಹಿತ್ಯ ಪುರಸ್ಕಾರ 2023 ಯಾರಿಗೆ ನೀಡಿದೆ ಅಂತ ಹೇಳಿ ಆರ್ಟಿಕಲ್ ತಿಳಿಸುತ್ತೆ. ಪ್ರಿಲಿಮ್ಸ್ಗೆ ಉಪಯೋಗವನ್ನು ಪಡ್ಕೊಳ್ಳುತ್ತೆ ಅಥವಾ ಕೆಪಿಎಸ್ಸಿ ಯಾವುದೇ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದಾಗಿರುತ್ತೆ. ಇತ್ತೀಚೆಗೆ ಪ್ರಿಯಾ AS ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಅನ್ನುವಂಥದ್ದು ದೊರಕಿದೆ. ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ಅವರ ಒಂದು ನಾವೆಲ್ ಪೆರುಮಜಾಯತೆ ಕುಂಜಿತಲುಕಲ್ ಅನ್ನುವಂಥ ಒಂದು ನಾವೆಲ್ಗೆ. ಈ ನಾವೆಲ್ ಅನ್ನುವಂಥದ್ದು 2018ರ ಕೇರಳ ಫ್ಲಡ್ಸಿನ ಬ್ಯಾಕ್ ಡ್ರಾಪ್ ನಲ್ಲಿ ಬರೆದಿರ್ತಕ್ಕಂಥದ್ದು. ರೆಸಿಲಿಯನ್ಸ್ ಅಂಡ್ ಯೂನಿಟಿಯನ್ನ ಏನು ಮಕ್ಕಳು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಈ ಕೆಲಾಮಿಟಿಯ ಒಂದು ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಗಳ ಹಿನ್ನೆಲೆಯಲ್ಲಿ ಅದನ್ನ ಇದು ತಿಳಿಸುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ್ ಸಾಹಿತ್ಯ ಪುರಸ್ಕಾರ ಅನ್ನುವಂಥದ್ದು ಒಂದು ಪ್ರೆಸ್ಟೀಜಿಯಸ್ ಆದಂತ ಲಿಟ್ರರಿ ಅವಾರ್ಡ್ ಆಗಿದ್ದು, ಚಿಲ್ಡ್ರನ್ಸ್ ಲಿಟ್ರೇಚರ್ ಅನ್ನ ಏನು ಭಾರತದಲ್ಲಿ ನಾವು ಕಾಣ್ತೇವೆ ಅದಕ್ಕೆ ನೀಡಲಾಗುತ್ತೆ. ಇದನ್ನ ಸಾಹಿತ್ಯ ಅಕಾಡೆಮಿ ಪ್ರೆಸೆಂಟ್ ಮಾಡುತ್ತೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥವ್ರಿಗೆ ನೀಡಲಾಗುತ್ತೆ. ಈ ಅವಾರ್ಡ್ ಅನ್ನುವಂಥದ್ದು ಕ್ಯಾಶ್ ಪ್ರೈಸ್ ಮತ್ತು ಒಂದು ಪ್ಲೇಗ್ ಅನ್ನ ಹೊಂದಿರುತ್ತೆ. ಎನ್ಕರೇಜಿಂಗ್ ಆಥರ್ಸ್ ಅಂಡ್ ಪ್ರಮೋಟಿಂಗ್ ದಿ ಗ್ರೋತ್ ಆಫ್ ಚಿಲ್ಡ್ರನ್ಸ್ ಲಿಟ್ರೇಚರ್ ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಯಾರು ನೀಡ್ತಾರೆ? ಸಾಹಿತ್ಯ ಅಕಾಡೆಮಿ ಅವರು. ಈ ಅವಾರ್ಡ್ಸ್ಗಳು 24 ಅವಾರ್ಡ್ಸ್ ಅನ್ನ ಲಿಟ್ರರಿ ವರ್ಕ್ಸ್ ಗಳಿಗೆ ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ 22 8th ಶೆಡ್ಯೂಲ್ ನಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ಮತ್ತು ಇಂಗ್ಲಿಷ್ ಅಂಡ್ ರಾಜಸ್ಥಾನಿ ಈ ಲ್ಯಾಂಗ್ವೇಜಸ್ ಗಳಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಗಳನ್ನ ಒಟ್ಟಾರೆ 24 ಭಾಷೆಗಳಿಗೆ ನೀಡಲಾಗುತ್ತೆ. ಮತ್ತು ಕ್ರೈಟೀರಿಯಾ ಏನು ಅಂತ ಅಂದ್ರೆ, ಆಥರ್ ಮಸ್ಟ್ ಬಿ ಇಂಡಿಯನ್ ನ್ಯಾಷನಲ್, ಹಾಗೆ ಬುಕ್ ಆರ್ ವರ್ಕ್ ಮಸ್ಟ್ ಬಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಗಬೇಕು ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಅಥವಾ ಲಿಟ್ರೇಚರ್ಗೆ. ಇನ್ನ ಭಾಷಾ ಸಮ್ಮಾನ್ ಅನ್ನುವಂಥ ಅವಾರ್ಡ್ ಅನ್ನು ಕೂಡ ನೀಡಲಾಗುತ್ತೆ. ಕನ್ಸಿಡರಬಲ್ ಕಾಂಟ್ರಿಬ್ಯೂಷನ್ ಅನ್ನ ಪ್ರಾಪಗೇಷನ್ ಮಾಡರ್ನೈಸೇಷನ್ ಆರ್ ಎನ್ರಿಚ್ಮೆಂಟ್ ಆಫ್ ದಿ ಲ್ಯಾಂಗ್ವೇಜ್ಗೆ ಯಾರು ಮಾಡಿದ್ದಾರೆ ಅಂಥವರಿಗೆ ಭಾಷಾ ಸಮ್ಮಾನ್ ಅವಾರ್ಡ್ ಅನ್ನು ಕೂಡ ನೀಡಲಾಗುತ್ತೆ. ಟ್ರಾನ್ಸ್ಲೇಷನ್ಗೆ ಸೆಲೆಕ್ಟ್ ಆಗುವಂತ ಬುಕ್ಕಿಗೂ ಕೂಡ ಇಲ್ಲಿ ಅವಾರ್ಡ್ ಅನ್ನ ನೀಡುವಂತದನ್ನ ಕಾಣಬಹುದು. ಒಟ್ಟಾರೆ ಈ ಬಾರಿಯ ಬಾಲ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನುವಂಥದ್ದು ಪ್ರಿಯಾ AS ಅವರಿಗೆ ಬಂದಿರತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅನ್ನುವಂಥದ್ದು ಪ್ರಿಲಿಮ್ಸ್ಗೆ ಪೂರಕವಾಗಬಹುದಾದಂಥ ಒಂದು ಆರ್ಟಿಕಲ್ ಆಗುತ್ತೆ. ಜೂನ್ 26 ಪ್ರತಿ ವರ್ಷ ವರ್ಲ್ಡ್ ಡ್ರಗ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅನ್ನುವಂಥ ಒಂದು ದಿನವನ್ನಾಗಿ. ಇದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು 1987ರಲ್ಲಿ ಡಿಸೈಡ್ ಮಾಡಿತ್ತು, ಜೂನ್ 26 ಈ ರೀತಿಯ ಒಂದು ಆಚರಣೆಯನ್ನು ಮಾಡೋದಕ್ಕೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ, ಆಕ್ಷನ್ಸ್ ಗಳನ್ನ ಸ್ಟ್ರೆಂಥನ್ ಮಾಡುವಂಥದ್ದು ಮತ್ತು ಕೋಆಪರೇಟಿವ್ ಎಫರ್ಟ್ಸ್ ಗಳನ್ನ ವರ್ಲ್ಡ್ ಫ್ರೀ ಆಫ್ ಡ್ರಗ್ ಅಬ್ಯೂಸ್ ಅನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ಲಿ ಅನ್ನುವಂಥದ್ದೇ ಇದರ ಉದ್ದೇಶ. ಅಂದ್ರೆ ಡ್ರಗ್ ಅಬ್ಯೂಸ್ ಇಂದ ಹೊರತುಪಡಿಸಿ ಈ ಜಗತ್ತನ್ನ ಉಳಿಸುವಂಥದ್ದು ಇದರ ಉದ್ದೇಶ ಆಗುತ್ತೆ. 2023ರ ಥೀಮ್ ಏನು ಅಂದ್ರೆ, ಪೀಪಲ್ ಫಸ್ಟ್, ಸ್ಟಾಪ್ ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್, ಸ್ಟ್ರೆಂಥನ್ ಪ್ರಿವೆನ್ಷನ್ ಅನ್ನುವಂಥದ್ದು ಈ ವರ್ಷದ ಥೀಮ್ ಆಗುತ್ತೆ. ಏಮ್ ಆಫ್ ದಿಸ್ ಇಯರ್ಸ್ ಕ್ಯಾಂಪೇನ್ ಏನು ಅಂತ ಅಂದ್ರೆ, ಇಂಪಾರ್ಟೆನ್ಸ್ ಆಫ್ ಟ್ರೀಟಿಂಗ್ ಪೀಪಲ್ ಹೂ ಯೂಸ್ ಡ್ರಗ್ಸ್ ವಿತ್ ರೆಸ್ಪೆಕ್ಟ್ ಅಂಡ್ ಎಂಪತಿಯನ್ನ ಇಂಪಾರ್ಟೆಂಟ್ ಅನ್ನ ನೀಡುವಂಥದ್ದು, ಎವಿಡೆನ್ಸ್ ಬೇಸ್ಡ್ ವಾಲಂಟರಿ ಸರ್ವಿಸಸ್ ಗಳನ್ನ ಎಲ್ಲರಿಗೂ ನೀಡುವಂಥದ್ದು ಮತ್ತು ಆಲ್ಟರ್ನೇಟಿವ್ಸ್ ಅನ್ನ ಪನಿಷ್ಮೆಂಟ್ ನ ಬದಲಾಗಿ ಆಲ್ಟರ್ನೇಟಿವ್ಸ್ ಅನ್ನ ನೀಡುವಂಥದ್ದು, ಪ್ರಿವೆನ್ಷನ್ ಅನ್ನ ಪ್ರಿಯಾರಿಟೈಸ್ ಮಾಡುವಂಥದ್ದು, ಕಂಪ್ಯಾಷನ್ಗೆ ಎಡೆ ಮಾಡಿಕೊಡುವಂತೆ ಮಾಡುವಂಥದ್ದು. ಪ್ರತಿ ವರ್ಷ ಜೂನ್ 26 ಯುನೈಟೆಡ್ ನೇಷನ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ಅಂತ ಹೇಳಿ ಇದು ವರ್ಲ್ಡ್ ಡ್ರಗ್ ರಿಪೋರ್ಟ್ ಅನ್ನ ಕೂಡ ತರುತ್ತೆ.
ವರ್ಲ್ಡ್ ಡ್ರಗ್ ರಿಪೋರ್ಟ್ ಅನ್ನ ಯಾರು ತರ್ತಾರೆ ಅಂತ ಅಂದ್ರೆ ಯುನೈಟೆಡ್ ನೇಷನ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಪ್ರತಿ ವರ್ಷ ಇಂಥ ರಿಪೋರ್ಟ್ ಅನ್ನ ತರುತ್ತೆ ಎವ್ರಿ ಇಯರ್ 26 ಜೂನ್. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.